ನಟ ಕಮಲ್ ಹಾಸನ್ ಅವರ ಹೇಳಿಕೆ ಬಗ್ಗೆ ಸದ್ಯ ಕರ್ನಾಟಕದಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಿದೆ. ಸೊ ಕನ್ನಡ ಹುಟ್ಟಿದ್ದು ತಮಿಳಿನಿಂದ ಅಲ್ಲ, ಕನ್ನಡ ದ್ರಾವಿಡ ಭಾಷೆಗಳಲ್ಲಿ ಒಂದು ಅಂತ ಹೇಳ್ಬಿಟ್ಟು ಎಲ್ಲರೂ ಈ ಒಂದು ಅವರ ಹೇಳಿಕೆ ಬಗ್ಗೆ ತುಂಬಾನೇ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಿರುವಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಹಾಸ್ಯ ನಟರಾದ ಸಾಧು ಕೋಕಿಲ ಅವರು. ಅವ್ರನ್ನ ಮಾತನಾಡ್ಸೋಣ. ಸರ್, ಈ ಒಂದು ಸ್ಟೇಟ್ಮೆಂಟ್ ಬಗ್ಗೆ, ಕಮಲ್ ಹಾಸನ್ ಅವರು ಮಾಡಿರೋ ಒಂದು ಹೇಳಿಕೆ ಬಗ್ಗೆ ನಿಮ್ಮ ರಿಯಾಕ್ಷನ್ ಏನು? ಇಲ್ಲ, ಅವರು ಏನು ಮಾಡಿದ್ರು ಅಂದರೆ, ಕಮಲ್ ಹಾಸನ್ ಅವರು ಒಳ್ಳೆ ಮದುವೆ ಅಡುಗೆ ಊಟ ಎಲ್ಲ ಭಾಷೆಯ ಎಲ್ಲ ಇದ್ದಾರೆ, ಶಿವಣ್ಣನೂ ಇದ್ದಾರೆ, ಎಲ್ಲ ಇದ್ದಾರೆ, ಮಣಿರತ್ನಂ ಇದ್ದಾರೆ, ಒಳ್ಳೆ ಊಟ ಅದು ಎಲ್ಲನೂ ತಿಂದರು. ತಿಂದ್ಬಿಟ್ಟು ಕೈ ತೊಳಿಬೇಕಲ್ಲ, ಮೈ ಮೇಲೆ ಒರೆಸ್ಕೊಂಬಿಟ್ರು. ಎಷ್ಟು ತಪ್ಪು ನೋಡಿ. ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಗೊತ್ತಿರೋದಷ್ಟೇ ನಾವು ಮಾತಾಡಬೇಕು. ನೀನು ಎಂಥ ಮೇಧಾವಿ ಆಗಿರೋ, ಎಂಥವನೇ ಆಗಿರೋ, ನಿನಗೆ ಗೊತ್ತಿರೋದನ್ನು ಮಾತ್ರ ಹೇಳಬೇಕು. ಇದು ಸಿನಿಮಾ ಪ್ರಮೋಷನ್ ಮಾಡಿದ್ರಿ. ನಮ್ಮ ಸ್ನೇಹಿತರಂದ್ರಿ, ನಮ್ಮ ತಂದೆ ಸ್ಥಾನ ರಾಜ್ಕುಮಾರ್ ಅವರಂದ್ರಿ, ನಮಗೆಲ್ಲ ಹೆಮ್ಮೆ ಇದೆ. ಯಾಕೆಂದರೆ ನೀವು ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡಿದ ಮೇಲೆ ಈ ಕನ್ನಡಕ್ಕೆ, ನಮ್ಮ ಭಾಷೆಗೆ ದುಡಿದು ಕನ್ನಡ ಅಂತ ಹೋರಾಡಿದವ್ರು ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡಿದ ಮೇಲೆ ಅಲ್ಲಿಗೆ ಅದನ್ನು ಬಿಡಬೇಕಾಗಿತ್ತು. ಕನ್ನಡ ಅನ್ನೋ ಪದಕ್ಕೆ ಅಲ್ಲೇ ಬಿಟ್ಬಿಡ್ಬೇಕಾಗಿತ್ತು. ಅದಕ್ಕೆ ಮುಂದೆ ಹೋಗಿ ತಮಿಳಿನಿಂದನೇ ಹುಡ್ತು ಅದ್ರಲ್ಲಿ ನಿಮ್ಗೆ ಗೊತ್ತಿಲ್ಲದೆ ಇದ್ಮೇಲೆ ಅದನ್ನು ಮಾತಾಡಬಾರ್ದು. ವೇಸ್ಟ್ ಮಾತಾಯಿತು. ಅದೇ ಇವಾಗ ಅದು ನಿಮ್ಮ ಸಿನಿಮಾಗೆ ಅದು ಕುತ್ತನ್ನು ತಂದಿದೆ. ಸತ್ಯ, ಅದು ಭಾಷೆ ಅದರದ್ದೇ ಆದಂಥ ನಮ್ಮ ಇವತ್ತಿಗೂ ಎಲ್ಲರೂ ಮತ್ತು ಕನ್ನಡ ಲಿಟ್ರೇಚರ್ ಬಂದು ಪುರಾತನ ಕಾಲದ್ದು ಅಂತ. ಲಿಪಿ ಕನ್ನಡ ಬಂದ ಮೇಲೇ ಬೇರೆ ಬಂದಿರೋದು ಅಂತೂ ಕೂಡ ಇದೆ. ಅದರಿಂದ ಭಾಷೆ ಇದೆಲ್ಲ ತಿಳ್ಕೊಂಡವರು ಮಾತಾಡ್ತಾರೆ, ತಿಳಿದವರು, ಓದ್ದವರು, ಜ್ಞಾನಿಗಳು ವಿಜ್ಞಾನ ತಿಳ್ಕೊಂಡವ್ರು ಮಾತಾಡ್ತಾರೆ. ಈ ಪೊಲಿಟಿಷಿಯನ್ ಆಗಿಬಿಟ್ಟು ಸದ್ಯಕ್ಕೆ ತಕ್ಕಂಥ ಬಾಯಿ ಬಂದಂಗೆ ಹೊಗಳೋ ರೀತಿಯಲ್ಲಿ, ಅಥವಾ ಯಾವುದೋ ನಿಮ್ಮ ಸಿನಿಮಾನ ಪ್ರಮೋಷನ್ ಮಾಡ್ಕೊಳ್ಳಿ, ತಮಿಳ್ ಲ್ಯಾಂಗ್ವೇಜ್ ಪ್ರಮೋಟ್ ಮಾಡ್ತಿದ್ರೆ ಮಾಡಬಹುದು. ಹಂಗನ್ಬಿಟ್ಟು ಭಾಷೆನ ನೀವು ಆ ಥರ ಮಾತಾಡೋದು ಬಹಳ ಅಕ್ಷಮ್ಯ ಅಂತ ಹೇಳ್ತಾರಲ್ಲ, ಬಹಳ ಅಪರಾಧ ಅದು ಖಂಡಿತ. ಲೂಸ್ ಟಾಕ್ ಅಂತ ನಾನು ಹೇಳ್ತೀನಿ. ದಯವಿಟ್ಟು ಅವ್ರು ಸರಿ ಮಾಡ್ಕೋಬೇಕು.